Hello children, welcome back to our classes, video classes. Today we shall learn about the lesson Journey to the Top. ಈ ಜರ್ನಿ ಟು ದ ಟಾಪಲ್ಲಿ ಯಾರ ಬಗ್ಗೆ ಕೊಟ್ಟಿದ್ದಾರೆ, ಯಾರು ಜರ್ನಿಯನ್ನು ಅಂದರೆ ಪ್ರಯಾಣವನ್ನು ಬಳಸಿದ್ರು, ಟಾಪ್ ಅಂದರೆ ತುದಿಗೆ, ತುದಿಗೆ ಅಂದರೆ ಎವರೆಸ್ಟ್ಗೆ ಯಾರು ಪ್ರಯಾಣವನ್ನು ಬೆಳೆಸಿದ್ರು, ಯಾರು ಸಕ್ಸಸ್ ಆದ್ರ ಬಗ್ಗೆ ಈ ಒಂದು ಪಾಠದಲ್ಲಿ ನೋಡೋಣ. ಇವರು ಚಿತ್ರದಲ್ಲಿ ಕಾಣ್ತಿರ್ತಕ್ಕಂಥವ್ರು ಬಚೇಂದ್ರಿ ಪಾಲ್. ಹೇಳ್ತಾನೆ, ದ ಪಿಕ್ಚರ್ಸ್ ಅಬವ್ ಆರ್ ಆಫ್ ಬಚೇಂದ್ರಿ ಪಾಲ್. ಯು ಆರ್ ನಾವ್ ಗೋಯಿಂಗ್ ಟು ರೀಡ್ ಹರ್ ಸಕ್ಸಸ್ ಸ್ಟೋರಿ. ಶಿ ಪುಟ್ಸ್ ಹರ್ ಲೈಫ್ ಇನ್ ಎ ನಟ್ಶೆಲ್ ಲೈಕ್ ದಿಸ್. ನಟ್ಶೆಲ್ ಅಂದರೆ ಸಂಕ್ಷಿಪ್ತವಾಗಿ, ಸಾಮಾನ್ಯವಾಗಿ ಚಿಪ್ಪು ಅಂತ ಬಳಸ್ತೀವಲ್ಲ, ಅದನ್ನು ನಟ್ಶೆಲ್ ಅಂತ ಕರಿತೀವಿ. ಇಲ್ಲಿ ನಟ್ಶೆಲ್ ಅಂದರೆ ಸಂಕ್ಷಿಪ್ತವಾಗಿ ತಮ್ಮ ಜೀವನ ಚರಿತ್ರೆಯನ್ನು, ಆಟೋಗ್ರಫಿಯನ್ನು ಯಾರು ಬಚೇಂದ್ರಿ ಪಾಲ್ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರದ್ದೊಂದು ಕೋಟ್ ಇದೆ, ಐ ಹ್ಯಾವ್ ರಿಯಲೈಸ್ಡ್ ದ್ಯಾಟ್ ದೇರ್ ಆರ್ ಮೆನಿ ಎವರೆಸ್ಟ್ಸ್ ಒನ್ ಹ್ಯಾಸ್ ಟು ಕ್ಲೈಂಬ್ ಇನ್ ಒನ್ಸ್ ಲೈಫ್. ಬಚೇಂದ್ರಿ ಪಾಲ್ ಮೌಂಟೇನಿಯರ್ ಅಂದರೆ ಪರ್ವತಾರೋಹಿ. ಬಚೇಂದ್ರಿ ಪಾಲ್ ಅವರು ಹೇಳಿದರೆ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒನ್ ಹ್ಯಾಸ್ ಟು ಕ್ಲೈಂಬ್ ಇನ್ ಒನ್ಸ್ ಲೈಫ್ ಮೆನಿ ಎವರೆಸ್ಟ್. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಒಂದಲ್ಲ ಒಂದು ಎವರೆಸ್ಟ್ ಇರುತ್ತೆ. ಅಂದರೆ ಒಂದು ಸಾಧನೆ ಮಾಡ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಒಂದು ಏರು ಅಂತಂದರೆ ಇಲ್ಲಿ ಎವರೆಸ್ಟ್ ಏರಬೇಕು ಅಂತಲ್ಲ, ಸಾಧನೆಗಳು ಇರ್ತವೆ, ಅವನ್ನ ಪ್ರತಿಯೊಬ್ಬರು ಹತ್ತಲೇಬೇಕು, ಏರಲೇಬೇಕು ಅಂತೇಳಿ ಇಲ್ಲಿ ಬಚೇಂದ್ರಿ ಪಾಲ್ ಅವರು ಹೇಳ್ತಾ ಇದ್ದಾರೆ. ನಾವು ಸೀದಾ ಈಗ ಲೆಸನ್ನಿಗೆ ಹೋಗೋಣ. ನೆಕ್ಸ್ಟ್, Bachendri Paul was the first Indian woman to climb the summit of Mount Everest. Bachendri Paul ಇದಾರಲ್ಲವರು ಫಸ್ಟ್ ಇಂಡಿಯನ್ ವುಮೆನ್ ಟು ಕ್ಲೈಂಬ್ ದ ಸಮಿಟ್. ಸಮಿಟ್ ಅಂದ್ರೆ ಏನು? ಶಿಖರ, ಶೃಂಗ ಅಂತ ಕರಿತೀವಲ್ಲ, ಆ ಸಮಿಟ್, ತುಟ್ಟ ತುದಿ ಆಫ್ ಮೌಂಟ್ ಎವರೆಸ್ಟಿನ ತುಟ್ಟ ತುದಿಯನ್ನು, ಶಿಖರವನ್ನು ಏರಿರ್ತಕ್ಕಂಥ ಭಾರತದ ಪ್ರಥಮ ಮಹಿಳೆ, ಫಸ್ಟ್ ವುಮೆನ್. ಆ ಫ್ಯಾಮಿಲಿ ಬಗ್ಗೆ ಬಂದರೆ, ದ ಮಿಡ್ಲ್ ಒನ್ ಆಫ್ 5 ಚಿಲ್ಡ್ರನ್. ಮಿಡ್ಲ್ ಅಂದರೆ 5 ಜನ ಮಕ್ಕಳಲ್ಲಿ ಇವರು ಮಧ್ಯದವರು. ಶಿ ವಾಸ್ ಬಾರ್ನ್ ಇನ್ 1954 ಅಟ್ ನಾಗ್ಪುರಿ. ಇದರಲ್ಲಿ 1954ರಲ್ಲಿ ಎ ಸ್ಮಾಲ್ ವಿಲೇಜ್ ಇನ್ ದ ಗರ್ವಾಲ್ ಹಿಮಾಲಯಾಸ್ ಇನ್ ದ ಪ್ರೆಸೆಂಟ್ ಉತ್ತರಾಖಂಡ್. ಈಗ ಏನು ಉತ್ತರಾಖಂಡ್ ರಾಜ್ಯ ಇದೆಯಲ್ಲ, ಆ ರಾಜ್ಯದ ಒಂದು ಸಣ್ಣ ಹಳ್ಳಿಯಲ್ಲಿ, ಸ್ಮಾಲ್ ವಿಲೇಜಲ್ಲಿ ಇವರು ಬಚೇಂದ್ರಿ ಪಾಲ್ರವರು 5 ಮಕ್ಕಳಲ್ಲಿ ಮಧ್ಯದವರಾಗಿ, ಅಂದರೆ 3ನೇವರಾಗಿ ಏನು ಮಾಡ್ತಾರೆ, ಜನಿಸ್ತಾರೆ. ಬಚೇಂದ್ರಿ ವಾಸ್ ಫ್ರಮ್ ಎ ಮಾಡೆಸ್ಟ್ ಬ್ಯಾಕ್ಗ್ರೌಂಡ್ ಅಂದರೆ ಹಿನ್ನೆಲೆ. ಮಾಡೆಸ್ಟ್ ಅಂದರೆ ಸಾಧಾರಣ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಹೆಣ್ಣುಮಗಳು ಇವರು. ಹರ್ ಫಾದರ್ ವಾಸ್ ಎ ಬಾರ್ಡರ್ ಟ್ರೇಡ್ಸ್ ಮ್ಯಾನ್. ಅವ್ರ ತಂದೆ ಬಾರ್ಡರ್ ಅಂದರೆ ಗಡಿ ಅಂತ ಕರಿತೀವಲ್ಲ, ನಮ್ಮ ದೇಶ ಇನ್ನೊಂದು ದೇಶದ ಮಧ್ಯೆ ಇರುತ್ತಲ್ಲ, ಅದನ್ನು ಗಡಿ ರೇಖೆ, ಅದು ಗಡಿ ಅಂತ ಕರಿತೀವಲ್ಲ. ಬಾರ್ಡರ್ ಟ್ರೇಡ್ಸ್ ಮ್ಯಾನ್ ಅಂದರೆ ವ್ಯಾಪಾರಿ. ಏನು ವ್ಯಾಪಾರ ಮಾಡ್ತಿರ್ತಾರೆ ಅವರು? ಹೂ ವುಡ್ ಟೇಕ್ ವೀಟ್ ಫ್ಲೋರ್, ಗೋಧಿ ಹಿಟ್ಟು, ಆ್ಯಂಡ್ ರೈಸ್, ಅಕ್ಕಿಯನ್ನು ಫ್ರಮ್ ಇಂಡಿಯಾ ಟು ಟಿಬೆಟ್. ಇಲ್ಲಿ ಕಳಿಸ್ತಿರ್ತಾರೆ, ಇಂಡಿಯಾದಿಂದ ಟಿಬೆಟ್ಟಿಗೆ ಮಾರಾಟ ಮಾಡ್ತಿರ್ತಾರೆ. ಎಲ್ಲಿ? ಇದ್ರ ಮೇಲೆ ಮ್ಯೂಲ್ಸ್ ಅಂದರೆ ಸರಗತ್ತೆ, ಹಾರ್ಸಸ್ ಕುದುರೆ ಮೇಲೆ, ಮತ್ತು ಗೋಟ್ಸ್ ಮೇಕೆ ಮೇಲೆ ಅವರೇನು ಮಾಡ್ತಾರೆ, ಈ ಒಂದು ವ್ಯಾಪಾರವನ್ನು ಮಾಡ್ತಾ ಇರ್ತಾರೆ. ಅಂದರೆ ಅವುಗಳ ಮೇಲೆ ತಗೊಂಡೋಗಿ ಹೆರ್ಕೊಂಡೋಗಿ ಅವನ್ನ ಮಾರಾಟವನ್ನು ಮಾಡ್ತಾ ಇರ್ತಾರೆ. ಹಿ ಇವೆಂಚುಯಲಿ ಮ್ಯಾರೀಡ್. ಇವೆಂಚುಯಲ್ ಅಂತಂದರೆ ಇಲ್ಲಿ ಅವೇನು ಮಾಡ್ತಾರೆ, ಕೊನೆಯಲ್ಲಿ, ಅಂತಿಮವಾಗಿ ಮ್ಯಾರೀಡ್ ಆ್ಯಂಡ್ ಸೆಟಲ್ಡ್ ನಿಯರ್ ಉತ್ತರಕಾಶಿ ಹತ್ರ ಏನು ಮಾಡ್ತಾರೆ ಅವರು, ಅಲ್ಲೇ ಮದುವೆಯಾಗಿ ಅಲ್ಲೇ ಏನು ಮಾಡ್ತಾರೆ, ಸೆಟ್ಲ್ ಆಗ್ತಾರೆ, ಅಲ್ಲೇ ನೆಲೆ ಊರ್ತಾರೆ. ವೇರ್ ದ ಕಪಲ್ ರೇಸ್ ದೇಯರ್ ಫ್ಯಾಮಿಲಿ. ಅಲ್ಲೇ ಅವರು ತಮ್ಮ ಫ್ಯಾಮಿಲಿನ, ಕುಟುಂಬವನ್ನು ಏನು ಮಾಡ್ತಾರೆ, ರೇಸ್ ಮಾಡ್ತಾರೆ, ಬೆಳೆಸ್ತಾರೆ. ಅಂದರೆ ಅಲ್ಲೇ ಫ್ಯಾಮಿಲಿಯನ್ನು ಅವರು ಬೆಳೆಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಂದರೆ ಎಲ್ಲ ಫ್ಯಾಮಿಲಿ ಕೂಡ ಅಲ್ಲೇ ಇರೋದಕ್ಕೆ ಪ್ರಾರಂಭ ಮಾಡ್ತಾರೆ. ಆಲ್ವೇಸ್ ರೆಬೆಲಿಯಸ್ ಚೈಲ್ಡ್. ರೆಬೆಲಿಯಸ್ ಅಂದರೆ ಇಲ್ಲಿ ಬಂಡಾಯ ಅಂತ ಹೇಳ್ತಾರೆ. ಬಂಡಾಯ ಅಂದರೆ ಟು ರೆಸಿಸ್ಟ್ ಒನ್ ಹೂ ಫೈಟ್ಸ್ ಎಗೇನೆಸ್ಟ್ ಸಮಥಿಂಗ್. ಬಂಡಾಯ ಅಂದರೆ ಟು ರೆಸಿಸ್ಟ್ ಅಂತ ಆಗುತ್ತೆ, ಅಥವಾ ಒನ್ ಹೂ ಫೈಟ್ಸ್ ಎಗೇನೆಸ್ಟ್ ಸಮಥಿಂಗ್, ಏನಾದರೂ ಒಂದೊಂದು ವಿಷಯದ ಬಗ್ಗೆ ವಿರುದ್ಧ ಹೋರಾಡ್ತಕ್ಕಂಥವ್ರು. ಅಂದರೆ ಅದ್ರ ವಿರುದ್ಧ ಅಂತಂದರೆ ಅದು ಏನು ಬರ್ತಿರ್ತಕ್ಕಂಥ ಒಂದು
ಒಂದು ವಿಷಯ ಆಗಿರ್ಬೋದು, ಒಂದು ಸನ್ನಿವೇಶ ಆಗಿರ್ಬೋದು, ಅದನ್ನು ಧೈರ್ಯದಿಂದ ಎದುರಿಸ್ತಾರಲ್ಲ ಅವ್ರಿಗೆ ನಾವೆಂತ ಕರಿತೀವಿ ರೆಬಿಲಿಯಸ್, ಬಂಡಾಯದ ಹೊಂದಿರತಕ್ಕಂಥ ಗುಣವನ್ನು ಹೊಂದಿರತಕ್ಕಂಥ ಯಾರು ಬಚೇಂದ್ರಿ ಪಾಲ್ರವರು. ಲೌಡ್ ವಾಂಡರಿಂಗ್ ಇನ್ ಸ್ನೋ ಕ್ಲ್ಯಾಡ್ ಘರ್ವಾಲ್ ಹಿಮಾಲಯಾಸ್, ವಾಂಡರಿಂಗ್ ಸುತ್ತಾಡೋದು. ಇಲ್ಲಿ ಘರ್ವಾಲ್ ಹಿಮಾಲಯ, ಸ್ನೋ ಕ್ಲ್ಯಾಡ್ ಅಂತಂದರೆ ಹಿಮಚ್ಛಾದಿತ, ಹಿಮದಿಂದ ಆವೃತವಾಗಿರ್ತಕ್ಕಂಥ ಆ ಗರ್ವಾಲ್ ಹಿಮಾಲಯಸ್ದಲ್ಲಿ ಅವರು ವಾಂಡರಿಂಗ್ ಸುತ್ತಾಡೋದಕ್ಕೆ ಅವ್ರು ಇಷ್ಟಪಡ್ತಾ ಇರ್ತಾರೆ ಯಾವಾಗಲೂ. ಶಿ ಡ್ರೀಮ್ಡ್ ಆಫ್ ಫ್ಲೈಯಿಂಗ್ ಇನ್ ಏರೋಪ್ಲೇನ್ಸ್, ಡ್ರೀಮ್ಡ್ ಅಂದರೆ ಡ್ರೀಮ್ ಅಂದರೆ ಕನಸು ಕಾಣೋದು. ಇಲ್ಲಿ ಫ್ಲೈಯಿಂಗ್ ಇನ್ ಏರೋಪ್ಲೇನ್ಸಲ್ಲಿ, ಏರೋಪ್ಲೇನಲ್ಲಿ ಹಾರಬೇಕು, ಮೀಟಿಂಗ್ ಫೇಮಸ್ ಪೀಪಲ್, ಪ್ರಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ಭೇಟಿಯಾಗಬೇಕು. ಆ್ಯಂಡ್ ದಿಸ್ ಆಲ್ವೇಸ್ ಅಮ್ಯೂಸ್ಡ್ ಹರ್ ಫ್ಯಾಮಿಲಿ, ಆಲ್ವೇಸ್ ಅಮ್ಯೂಸ್ಡ್ ಹರ್ ಫ್ಯಾಮಿಲಿ. ಇದೆಲ್ಲವನ್ನು ಕೂಡ ಆಕೆ ಕನಸನ್ನು ಕಂಡದನ್ನು ಕೇಳಿ ಅವ್ರ ತಂದೆ ತಾಯಿಗಳೇ ಮಾಡ್ತಾರೆ, ಅಮ್ಯೂಸ್ ಆಗ್ತಿರ್ತಾರೆ, ಅಂದರೆ ರಂಜನೆ ಅಂದರೆ ವಿನೋದ ಆಗ್ತಿರ್ತಾರೆ, ತಮಾಷೆ ಮಾಡ್ತಿರ್ತಾರೆ. ಯಾಕಂದರೆ ಆಕೆ ಸಣ್ಣಳಾಗಿದ್ದರಿಂದ ಈಕೆ ಇಷ್ಟೆಲ್ಲ ಕನಸು ಕಾಣ್ತಾಳೆ ಅಂಥೇಳಿ ಅವ್ರಿಗೊಂದು ರೀತಿ ಅದು ತಮಾಷೆ ಅನ್ನಿಸ್ತಾ ಇರುತ್ತೆ. ಶಿ ವಾಸ್ ಎನ್ ಆ್ಯಕ್ಟಿವ್ ಚೈಲ್ಡ್ ಆ್ಯಂಡ್ ಡಿಡ್ ವೆಲ್ ಇನ್ ಹರ್ ಸ್ಟಡೀಸ್ ಎಟ್ ಸ್ಕೂಲ್. ಆ್ಯಕ್ಟಿವ್ ಚೈಲ್ಡ್, ಕ್ರಿಯಾಶೀಲವಾಗಿರ್ತಕ್ಕಂಥ ಮಗು. ಅಂಡ್ ವೆಲ್ ಸ್ಟಡೀಸ್ ಹರ್ ಎಟ್ ಸ್ಕೂಲ್, ಚೆನ್ನಾಗಿ ಓದ್ತಾ ಇರ್ತಾಳೆ. ಶಿ ಎಕ್ಸೆಲ್ಡ್ ಇನ್ ಸ್ಪೋರ್ಟ್ಸ್ ಟು, ಎಕ್ಸೆಲ್ ಅಂದರೆ ಮಿಂಚೋದು, ಅಂದರೆ ಅದರಲ್ಲೂ ಕೂಡ ಮುಂದಿದ್ದು. ಇದರಲ್ಲಿ ಸ್ಪೋರ್ಟ್ಸ್ ಟು ಎಕ್ಸೆಲ್ ಮಿಂಚ್ತಾ ಇದ್ಲು, ಸ್ಪೋರ್ಟ್ಸಲ್ಲೂ ಕೂಡ, ಆಟಗಳಲ್ಲೂ ಕೂಡ. ಶಿ ವಾಸ್ ಇಂಡಿಪೆಂಡೆಂಟ್ ಆ್ಯಂಡ್ ಫಿಯರ್ಲೆಸ್, ಆಕೆ ಸ್ವತಂತ್ರಳಾಗಿದ್ಲು. ಆ್ಯಂಡ್ ಫಿಯರ್ಲ್ ಅಂದರೆ ಭಯ, ಫಿಯರ್ಲೆಸ್ ಅಂದರೆ ಭಯವಿಲ್ಲದೆ ಇರತಕ್ಕಂಥ ಹೆಣ್ಣುಮಗಳಾಗಿದ್ಲು, ಧೈರ್ಯವಂತಳಾಗಿದ್ಲು. ಶಿ ಕ್ಲೈಂಬ್ಡ್ ಟುಗೆದರ್ ವಿತ್ ಎ ಗ್ರೂಪ್ ಆಫ್ 12 years ಓಲ್ಡ್ ಕ್ಲಾಸ್ಮೇಟ್ಸ್. ಎಷ್ಟು ಜನ? 12 year ಓಲ್ಡ್ ಕ್ಲಾಸ್ಮೇಟ್ ಜೊತೆಗೆ ಮಾಡ್ತಾಳೆ, ಒಂದು ಗ್ರೂಪ್ ಮಾಡಿಕೊಂಡು 4000 ಮೀಟರ್ ಅಂದರೆ 13,123 ಫೀಟ್ ಇರತಕ್ಕಂಥ ಹೈಟ್ ಇರ್ತಕ್ಕಂಥ ಒಂದು ಏನು ಮಾಡ್ತಾಳೆ, ಒಂದು ಪರ್ವತವನ್ನು, ಮೌಂಟೇನ್ ಏನು ಮಾಡ್ತಾಳೆ, ಹತ್ತಾಳೆ. ಶಿ ಕುಡ್ ನಾಟ್ ಕಮ್ ಡೌನ್ ಬಿಫೋರ್ ನೈಟ್ ಫಾಲ್. ನೈಟ್ ಫಾಲ್ ಅಂದರೆ ರಾತ್ರಿ ಆಗೋದು, ರಾತ್ರಿ ಆಗೋದ್ರೊಳಗಡೆ ಕುಡ್ ನಾಟ್ ಕಮ್ ಡೌನ್, ಬರೋದಕ್ಕೆ ಕೆಳಗೆ ಬರೋದಕ್ಕೆ ಆಗಲಿಲ್ಲ. ಶಿ ಹ್ಯಾಡ್ ಟು ಸ್ಪೆಂಡ್ ದ ನೈಟ್ ದೇರ್. ಆಕೆ ಏನು ಮಾಡ್ತು, ರಾತ್ರಿ ಅಲ್ಲೇ ಕಳಿಬೇಕಾಗಿತ್ತು, ಸ್ಪೆಂಡ್ ಮಾಡಬೇಕಾಗಿತ್ತು. ವಿತೌಟ್ ಫುಡ್, ಆಹಾರ ಇಲ್ಲದಲೇ. ಶೆಲ್ಟರ್, ಆಶ್ರಯ ಏನೂ ಇಲ್ಲ, ಅಂದರೆ ಆಶ್ರಯ, ನಿವಾಸ ಅಂತ ಕರಿತೀವಲ್ಲ, ಹೊತ್ಕೊಳ್ಳೋದಕ್ಕೆ ಅವ್ರಿಗೇನು ಇಲ್ಲದಲೇ ಏನು ಮಾಡಿದ್ರು, ಅಲಾಂಗ್ ವಿತ್ ದ ಅದರ್ಸ್, ಬೇರೆಯವ್ರ ಜೊತೆಗೆ ಯಾಕೆ ಏನು ಮಾಡಿದ್ಲು, ಆಶ್ರಯ ಇಲ್ಲದಲೇ, ಏನಿಲ್ಲದಲೇ ಒಂದು ರಾತ್ರಿ ಪೂರ್ತಿ ಏನು ಮಾಡ್ತು, ಅಲ್ಲಿ ಕಳಿಬೇಕಾಗಿರ್ತಕ್ಕಂಥ ಸಂದರ್ಭ ಬಚೇಂದ್ರಿ ಪಾಲ್ ಅವರಿಗೆ ಬರುತ್ತೆ. ನೋಡಿ, ದ ಎಕ್ಸ್ಪೀರಿಯನ್ಸ್ ರಿಮೈನ್ಡ್ ಇನ್ ಬಚೇಂದ್ರಿಸ್ ಮೆಮೊರಿ. ಈ ಒಂದು ಎಕ್ಸ್ಪೀರಿಯನ್ಸ್, ಅನುಭವ ಏನಾಯಿತು, ಬಚೇಂದ್ರಿಸ್ ನೆನಪಲ್ಲಿ, ಮೆಮೊರಿಯಲ್ಲಿ ಯಾವಾಗಲೂ ಕೂಡ ಮಾಡ್ತು, ಉಳ್ಕೊಂತು. ಇಟ್ ಇನ್ಕ್ರೀಸ್ಡ್ ಹರ್ ಲವ್ ಫಾರ್ ಅಡ್ವೆಂಚರ್ ಆ್ಯಂಡ್ ದ ಮೌಂಟೇನ್ಸ್. ಅಡ್ವೆಂಚರ್ ಅಂದರೆ ಸಾಹಸ, ಇನ್ಕ್ರೀಸ್ ಮಾಡುತ್ತೆ. ಆಕೆ ಹೆದರಲಿಲ್ಲ, ರಾತ್ರಿಯಲ್ಲಿ ಒಂದು ರಾತ್ರಿ ಕಳೆದರೂ ಕೂಡ ಆಕೆ ಮಾಡೋದು ಧೈರ್ಯ ಬಂತು, ಇನ್ಕ್ರೀಸ್ ಮಾಡ್ತು. ಇನ್ನು ಆಕೆ ಸಾಹಸವಾಗಿರ್ತಕ್ಕಂಥ ಸಾಹಸಮಯ ಒಂದು ಗುಣವನ್ನು ಹೆಚ್ಚಿಗೆ ಮಾಡ್ತು. ಅಟ್ 13, ಲೈಕ್ ಮೋಸ್ಟ್ ಗರ್ಲ್ಸ್, ಅಲ್ಲಿರ್ತಕ್ಕಂಥ ಎಲ್ಲ ಹೆಣ್ಣುಮಕ್ಕಳ ರೀತಿ, ಶಿ ವಾಸ್ ಎಕ್ಸ್ಪೆಕ್ಟೆಡ್ ಟು ಲೀವ್ ಸ್ಕೂಲ್ ಆ್ಯಂಡ್ ಹೆಲ್ಪ್ ಇನ್ ದ ಹೌಸ್. ಆಕೆ ಏನು ಮಾಡೋಕ್ಕಾಗಿತ್ತು, 13 ವರ್ಷ ಆದಮೇಲೆ ಆಕೆ ಸ್ಕೂಲ್ ಬಿಡಬೇಕಾಗಿತ್ತು. ಸ್ಕೂಲ್ ಬಿಡ್ತಕ್ಕಂಥ ಸಂದರ್ಭ ಬಂತು, ಮನೆಯಲ್ಲಿ ಹೆಲ್ಪ್ ಮಾಡ್ಕೊಂಡಿರಬೇಕು. ಅಂದರೆ ಗರ್ವಾಲೆಸ್, ಲೈಕ್ ಮೋಸ್ಟ್, ಬೇರೆ ಎಲ್ಲ ಹೆಣ್ಮಕ್ಳು ಏನು ಮಾಡ್ತಿದ್ರು, ಶಾಲೆನೇ ಬಿಟ್ಟು ಮನೆಯಲ್ಲಿ ಇರ್ತಾಯಿದ್ರು. ಬಟ್ ಹರ್ ಡಿಟರ್ಮಿನೇಷನ್ ಟು ಸ್ಟಡಿ, ಆಕೆ ಡಿಟರ್ಮಿನೇಷನ್, ನಿರ್ಧಾರ, ಟು ಸ್ಟಡಿ, ಓದೋದಕ್ಕೆ ಆಕೆ ಏನು ನಿರ್ಧಾರ ಇತ್ತಲ್ಲ, ದೃಢ ನಿರ್ಧಾರ ಇತ್ತಲ್ಲ, ಇಂಪ್ರೆಸ್ಡ್ ಹರ್ ಪೇರೆಂಟ್ಸ್ ಹೂ ಅಲೌಡ್ ಹರ್ ಟು ಫಿನಿಶ್ ಹೈಸ್ಕೂಲ್. ಅವಕ್ಕೆ ಇರ್ತಕ್ಕಂಥ ಒಂದು ದೃಢ ನಿರ್ಧಾರವನ್ನು ನೋಡಿ ಇಂಪ್ರೆಸ್ ಮಾಡ್ತು, ಅವರ ಪ್ರಭಾವಗೊಳಿಸ್ತು. ಯಾರನ್ನು? ಪೇರೆಂಟ್ಸನ್ನು. ದೇ ಅಲೌಡ್ ಹರ್ ಟು ಫಿನಿಶ್ ಹೈಸ್ಕೂಲನ್ನು ಮುಗಿಸು ಅಂತೇಳಿ ಅವ್ರೇನು ಮಾಡ್ತಾರೆ, ಪೇರೆಂಟ್ಸ್ ಆಕೆಗೆ ಒತ್ತಾಯವನ್ನು ಮಾಡ್ತಾರೆ, ಅವಕಾಶವನ್ನು ಕೊಡ್ತಾರೆ. ಆ್ಯಸ್ ಎ ಸ್ಟೂಡೆಂಟ್ ಶಿ ಅರ್ನ್ಡ್ ಮನಿ ಬೈ ಸೀವಿಂಗ್ ಅಂದರೆ ಎಣೆಯೋದು. ಸೀವಿಂಗ್ ಅಂದರೆ ಬುಟ್ಟಿ ಎಣೆಯೋದು, ಕೌದಿ ಎಣೆಯೋದು, ಶಾಲ್ ಎಣ್ಣೆ ಮಾಡ್ತಾರಲ್ಲ, ಅದಕ್ಕೆ ಸೀವಿಂಗ್ ಅಂತ ಕರಿತೀವಿ. ಆ್ಯಸ್ ಎ ಸ್ಟೂಡೆಂಟ್, ಆಕೆ ಸ್ಟೂಡೆಂಟ್ ಆದರೂ ಕೂಡ ಅರ್ನ್ ಮನಿ ಸೇವಿಂಗ್ ಇನ್ ಹರ್ ಸ್ಪೇರ್ ಅಂದರೆ ಸ್ಪೇರ್ ಅಂದರೆ ಬಿಡುವಿನ ಸಮಯದಲ್ಲಿ, ಸ್ಪೇರ್ ಟೈಮಲ್ಲಿ ಏನು ಮಾಡಿದ್ಲು, ಆಕೆ ಹೆಣಿಗೆಯನ್ನು ಮಾಡ್ತಾ ನೇಯ್ತಾ ಏನು ಮಾಡಿದ್ಲು, ಆಕೆ ಅರ್ನ್ ಅಂದರೆ ಸಂಪಾದನೆಯನ್ನು ಮಾಡ್ತಾಯಿದ್ಲು. ದ ಪ್ರಿನ್ಸಿಪಲ್ ಆಫ್ ಅವರ್ ಸ್ಕೂಲ್ ಪರ್ಸ್ಯೂಡೆಡ್ ಹರ್ ಫ್ಯಾಮಿಲಿ ಟು ಸೆಂಡ್ ಹರ್ ಟು ಕಾಲೇಜ್.
ಅಲ್ಲಿ ಪ್ರಿನ್ಸಿಪಲ್ ಏನು ಮಾಡ್ತಾರೆ, ಅವ್ರನ್ನ ಮನವೊಲಿಸ್ತಾರೆ. ಯಾರನ್ನ? ಪರ್ಸೂಡೆಡ್ ಅಂತಂದರೆ ಅವ್ರನ್ನ ತಂದೆ ತಾಯಿಗಳನ್ನ ಮನವೊಲಿಸ್ತಾರೆ. ಟು ಸೆಂಡ್ ಹರ್ ಕಾಲೇಜಿಗೆ ಕಳಿಸ್ರಿ ಅಂತೇಳಿ. ವೇರ್ ಶಿ ಡಿಫೀಟೆಡ್ ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಆಕೆ ಏನು ಮಾಡ್ತಾಳೆ? ಡಿಫೀಟ್ ಅಂದರೆ ಸೋಲಿಸ್ತಾಳೆ. ಬಾಯ್ಸ್ ಮತ್ತು ಇಬ್ಬರನ್ನು, ಗರ್ಲ್ಸನ್ನು ಕೂಡ ಸೋಲಿಸ್ತಾಳೆ. ಇನ್ ರೈಫಲ್ ಶೂಟಿಂಗ್. ರೈಫಲ್ ಏನು? ಬಂದೂಕಿನಿಂದ ಶೂಟ್ ಮಾಡ್ತಾರಲ್ಲ, ಗುರಿ ಇಟ್ಟು ಹೊಡಿತಾರಲ್ಲ, ಆ ರೈಫಲ್ ಶೂಟಿಂಗಲ್ಲಿ. ಆ್ಯಂಡ್ ಅದರ್ ಕಾಂಪಿಟೀಷನ್ ಅಂದರೆ ಸ್ಪರ್ಧೆಗಳು. ಇತರೆ ಸ್ಪರ್ಧೆಗಳಲ್ಲಿ ಕೂಡ ಏನು ಮಾಡ್ತಾಳೆ ಆಕೆ? ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇಬ್ಬರನ್ನೂ ಏನು ಮಾಡ್ತಾಳೆ? ಸೋಲಿಸ್ತಾಳೆ. ಹರ್ BA ಗ್ರ್ಯಾಜುಯೇಷನ್ ಥ್ರಿಲ್ಡ್ ಹರ್ ಪ್ಯಾರೆಂಟ್ಸ್. ಆಕೆ BA ಮಾಡಿದ್ಲಲ್ಲ, ಅವರಿಗೆ ರೋಮಾಂಚನಗೊಳಿಸ್ತು. ಥ್ರಿಲ್ ಅಂದರೆ ಅವ್ರ ಪೇರೆಂಟ್ಸನ್ನು ಏನು ಮಾಡ್ತು? ರೋಮಾಂಚನಗೊಳಿಸ್ತು. ಯಾರು ಪೇರೆಂಟ್ಸನ್ನು? ಬಚೇಂದ್ರ ಪಾಲ್ ಪೇರೆಂಟ್ಸನ್ನು ಏನು ಮಾಡ್ತು? ಆ BA ಮಾಡಿದ್ರಿಂದ ರೋಮಾಂಚನಗೊಂಡು. ಹೂ ಹ್ಯಾಡ್ ವಾಂಟೆಡ್ ಹರ್ ಟು ಬಿ ದ ಫಸ್ಟ್ ಗರ್ಲ್ ಇನ್ ದ ವಿಲೇಜ್ ವಿತ್ ಎ ಡಿಗ್ರಿ. ಅಂದರೆ ಇಡೀ ವಿಲೇಜಲ್ಲಿ ಆಕೆ ಯಾರು ಹೆಣ್ಮಕ್ಳು ಅಲ್ಲಿ ಡಿಗ್ರಿವರೆಗೆ ಓದಿರಲಿಲ್ಲ. ಆಕೆ ಏನು ಮಾಡ್ತಿದ್ರು? ಆ ಪೇರೆಂಟ್ಸು, ನಮ್ಮ ಮಗಳೇ ಫಸ್ಟ್ ಡಿಗ್ರಿ, ಅಂದರೆ ಇಡೀ ವಿಲೇಜಲ್ಲಿ, ಹಳ್ಳಿಯಲ್ಲಿ ನಮ್ಮ ಮಗಳು ಹೆಣ್ಮಕ್ಳಲ್ಲಿ ಮೊದಲ ಪದವಿಯನ್ನು ಪಡೆದಳು ಅಂತೇಳಿ ಹೆಮ್ಮೆ ಪಡ್ತಾಳೆ. ಶಿ ಈವೆಂಚುಲಿ, ಕೊನೆಯಲ್ಲಿ ಏನು ಮಾಡ್ತಾಳೆ ಆಕೆ? ಡಿಡ್ ಆ್ಯನ್ MA ಇನ್ ಸಂಸ್ಕೃತದಲ್ಲಿ MA ಮಾಡ್ತಾಳೆ. ಆ್ಯಂಡ್ ದೆನ್ B.Ed ಅನ್ನು ಕೂಡ ಮುಗಿಸ್ತಾಳೆ. ಇನ್ಸ್ಪೈಟ್ ಆಫ್ ದೀಸ್ ಅಚೀವ್ಮೆಂಟ್ಸ್ ಸಾಧನೆಗಳು. ಇನ್ಸ್ಪೈಟ್ ಆಫ್ ದೀಸ್ ಅಚೀವ್ಮೆಂಟ್ಸ್ ಸಾಧನೆಗಳು, ಇಷ್ಟೆಲ್ಲ ಸಾಧನೆ ಆದಾಗ್ಯೂ ಕೂಡ, ಇನ್ಸ್ಪೈಟ್ ಆಫ್ ದೀಸ್ ಅಚೀವ್ಮೆಂಟ್ ದ ಜಾಬ್ ಆಫರ್ಸ್ ದಟ್ ಕೇಮ್ ಇನ್ ವರ್ ಓನ್ಲಿ ಟೆಂಪರರಿ ಆ್ಯಂಡ್ ಜೂನಿಯರ್ ಲೆವೆಲ್ ಪೊಸಿಷನ್ಸ್. ಕೆಲಸದ ಇರ್ತವಲ್ಲ, ಆಫರ್ಗಳಿದ್ವಲ್ಲ, ಆಕೆ ಬರೀ ಟೆಂಪರರಿ, ತಾತ್ಕಾಲಿಕವಾಗಿರ್ತಕ್ಕಂಥ, ಜೂನಿಯರ್, ಕಿರಿಯ ದರ್ಜೆ ಇರ್ತಕ್ಕಂಥ ಒಂದು ಮಾಡೋದು ಕೆಲಸಗಳೇ ಹುಡ್ಕೊಂಬಂದು. ಅಂದರೆ ಆಕೆ ಓದಿಗೆ ತಕ್ಕನಾದಂಥ ಒಂದು ಹುದ್ದೆಗಳು ಸಿಗಲಿಲ್ಲ. ಇನ್ಸ್ಪೈರ್ಡ್ ಬೈ ಹರ್ ಲವ್ ಫಾರ್ ದ ಮೌಂಟೇನ್ಸ್. ಆಕೆ ಪ್ರೇರಣೆ ಇತ್ತಲ್ಲ ಇದ್ರ ಬಗ್ಗೆ, ಮೌಂಟೇನ್ ಅಂದರೆ ಪರ್ವತವನ್ನು ಪ್ರೀತಿಸ್ತಾ ಇದ್ಲು ಆಕೆ, ಪರ್ವತಾರೋಹವನ್ನು ಇಷ್ಟಪಡ್ತಾ ಇದ್ಲು. ಹಾಗಾಗಿ ಬಚೇಂದ್ರ ಡಿಸೈಡೆಡ್ ಟು ಅಪ್ಲೈ ಟು ದ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಫಾರ್ ದ ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್. ಅಲ್ಲಿ ಏನು ಮಾಡ್ತಾಳೆ? ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಕೋರ್ಸ್ಗೆ ಏನು ಮಾಡ್ತಾಳೆ? ಬೇಸಿಕ್ ಮೌಂಟೇನಿಯರಿಂಗ್ ಕೋರ್ಸ್ಗೆ ಏನು ಮಾಡ್ತಾಳೆ ಆಕೆ? ಸೇರ್ತಾಳೆ, ಅಪ್ಲೈ ಮಾಡ್ತಾಳೆ, ಅರ್ಜಿಯನ್ನು ಹಾಕ್ತಾಳೆ. ಶಿ ವಾಸ್ ಜಡ್ಜ್ಡ್ ದ ಬೆಸ್ಟ್ ಸ್ಟೂಡೆಂಟ್ ಇನ್ ದ ಕೋರ್ಸ್. ಬೆಸ್ಟ್ ಸ್ಟೂಡೆಂಟ್ ಆಗಿ ಏನು ಮಾಡ್ತಾಳೆ ಆಕೆನ ತೀರ್ಮಾನಿಸ್ತಾರೆ. ಆ್ಯಂಡ್ ಮಚ್ ಟು ಹರ್ ಸರ್ಪ್ರೈಸ್, ಆಕೆ ಮತ್ತೊಂದು ಆಶ್ಚರ್ಯ ಇತ್ತು. ವಾಸ್ ಮಾರ್ಕ್ಡ್ ಡೌನ್ ಆ್ಯಸ್ ಎವರೆಸ್ಟ್ ಮಟೀರಿಯಲ್. ಎವರೆಸ್ಟಿಗೆ ಹತ್ತೋದಕ್ಕೆ ಏನು ಬೇಕೋ ಆ ಮಟೀರಿಯಲ್ನು ಕೂಡ ಏನು ಮಾಡೋದು ಆಕೆಗೆ? ಆ ಒಂದು ನೆಹರು ಸಂಸ್ಥೆಯವರು ಏನು ಮಾಡಿದರು? ಆಕೆಗೆ ಕೊಡ್ತಾರೆ. ಹಾಗಾಗಿ ಆಕೆ ಇನ್ನೂ ಖುಷಿಯಾಗುತ್ತೆ. ಎವರೆಸ್ಟ್ ಮಟೀರಿಯಲ್ ಕೊಟ್ಟು, ಶಿ ಕಂಪ್ಲೀಟೆಡ್ ಹರ್ ಅಡ್ವಾನ್ಸ್ಡ್ ಮೌಂಟೇನಿಯರಿಂಗ್ ಕೋರ್ಸ್ ಟು ವಿತ್ ಫ್ಲೈಯಿಂಗ್ ಕಲರ್ಸ್. ಅಂದರೆ ಬಹಳ ಅತ್ಯುತ್ತಮವಾಗಿ ಏನು ಮಾಡ್ತಾಳೆ? ತಮ್ಮ ಒಂದು ಕೋರ್ಸನ್ನು ಏನು ಮಾಡ್ತಾಳೆ ಆಕೆ? ಬಹಳ ಉತ್ಸಾಹದಿಂದ ಆಕೆ ಏನು ಮಾಡ್ತಾಳೆ? ಫ್ಲೈಯಿಂಗ್ ಕಲರ್ಸಲ್ಲಿ ಆಕೆ ಅಡ್ವಾನ್ಸ್ಡ್ ಮೌಂಟೇನಿಯರಿಂಗ್ ಕೋರ್ಸನ್ನು ಮುಗಿಸ್ತಾಳೆ. ಬಚೇಂದ್ರ ಕ್ಲೈಂಬ್ಡ್ ದ ಗಂಗೋತ್ರಿಯನ್ನು ಕ್ಲೈಮ್ ಮಾಡ್ತಾಳೆ. ಆ್ಯಂಡ್ ಋದುಗಾರಿಯನ್ನು ಹತ್ತಾಳೆ. 2 ಮೌಂಟೇನನ್ನು ಹತ್ತಾಳೆ. ಇನ್ ಆ್ಯನ್ ಅಡ್ವಾನ್ಸ್ಡ್ ಕ್ಯಾಂಪ್ ಡ್ಯೂರಿಂಗ್ ಹರ್ ಟೈಮ್ ಅಟ್ ನೆಹರು ಇನ್ಸ್ಟಿಟ್ಯೂಟ್ ಆಫ್ ಮೌಂಟೇನಿಯರಿಂಗ್ ಕೋರ್ಸಲ್ಲಿದ್ದೆ 2 ಪರ್ವತವನ್ನು ಹತ್ತಾಳೆ. ಒಂದು ಋದುಗಾರಿಯ, ಮತ್ತೊಂದು ಗಂಗೋತ್ರಿ. ಎಷ್ಟಿದೆ? 6672 ಮೀಟರ್. ಋದುಗಾರಿ ಎಷ್ಟಿದೆ? 19,091 ಫೀಟ್ ಆರ್ 5819 ಮೀಟರ್. ಹರ್ ಮೆಂಟರ್ ಬ್ರಿಗೇಡಿಯರ್ ಗ್ಯಾನ್ ಸಿಂಗ್. ಅವರ ಮೆಂಟರ್ ಅಂತಂದರೆ ಗುರು ಅಂತ ಕರಿತೀವಿ. ಅವರ ಗುರು ಇದ್ರಲ್ಲ, ಬ್ರಿಗೇಡಿಯರ್ ಗ್ಯಾನ್ ಸಿಂಗ್ ಅವರು ದ ಡೈರೆಕ್ಟರ್ ಆಫ್ ದ ನ್ಯಾಷನಲ್ ಅಡ್ವೆಂಚರ್ ಫೌಂಡೇಶನ್ನಿನ ನಿರ್ದೇಶಕರಾಗಿರ್ತಕ್ಕಂಥ ಬ್ರಿಗೇಡಿಯರ್ ಗ್ಯಾನ್ ಸಿಂಗ್ ಏನು ಮಾಡ್ತಾರೆ? ಕೇಮ್ ಟು ಉತ್ತರ ಕಾಶಿ ಬರ್ತಾರೆ ಇನ್ ಫೆಬ್ರವರಿ 1983 ಟು ರನ್ ಆ್ಯನ್ ಅಡ್ವೆಂಚರ್ ಕೋರ್ಸ್ ಫಾರ್ ಟೀಚರ್ಸ್ ಆಟ್ ದ ಆ ನಿಮ್ಮಲ್ಲಿ ನೆಹರು ಇನ್ಸ್ಟಿಟ್ಯೂಟಲ್ಲಿ ಏನು ಮಾಡ್ತಾರೆ? ಒಂದು ಅಡ್ವೆಂಚರ್ ಕೋರ್ಸ್, ಸಾಹಸವಾಗಿರ್ತಕ್ಕಂಥ ಒಂದು ಕೋರ್ಸನ್ನು ಮಾಡಬೇಕಂತೇಳಿ ಟೀಚರ್ಸ್ಗೋಸ್ಕರ ಏನು ಮಾಡ್ತಾರೆ ಅವರು? ಎಲ್ಲಿ ಬರ್ತಾರೆ? ನಿಮಗೆ ಬರ್ತಾರೆ. ಈ ಸೆಲೆಕ್ಟೆಡ್ 7 ಲೋಕಲ್ ಎಜುಕೇಟೆಡ್ ವುಮೆನ್. ಅವರು ಅವ್ರ ಜೊತೆಗೆ ಏನು ಮಾಡ್ತಾರೆ? ಸ್ಥಳೀಯವಾಗಿರ್ತಕ್ಕಂಥ 7 ಜನ ಶಿಕ್ಷಣವನ್ನು ಹೊಂದಿರತಕ್ಕಂಥ ವುಮೆನ್ಸನ್ನು
ಹೆಣ್ಣು ಮಕ್ಕಳನ್ನು ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಇನ್ಕ್ಲೂಡಿಂಗ್ ಬಚೇಂದ್ರಿ ಫಾರ್ ಸ್ಕಾಲರ್ಶಿಪ್. ಅದರಲ್ಲಿ ಬಚೇಂದ್ರಿ ಪಾಲು ಕೂಡ ಏನಾಗುತ್ತೆ, ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ, ಶಿಷ್ಯ ವೇತನ ಸಿಗುತ್ತೆ ಅವರಿಗೆ. ಭಾಗೀರಥಿ 7 Sisters Adventure Club was set up by him after he came to know through Bachendri Pal that the poor could use their mountaineering skill to make a living. ಅವರೇನು ಮಾಡ್ತಾರೆ, ಭಾಗೀರಥಿ ಅಂತಕ್ಕಂಥ ಒಂದು 7 Sisters ಅಡ್ವೆಂಚರ್ ಕ್ಲಬ್ಬನ್ನು ಸ್ಥಾಪನೆ ಮಾಡ್ತಾರೆ. ಯಾಕೆ, ಬೈ ಹಿಮ್ ಆಫ್ಟರ್ ಹಿ ಕೇಮ್ ಟು ನೋ ಥ್ರೂ ಬಚೇಂದ್ರಿ ಪಾಲ್ ಮುಖಾಂತರ ಗೊತ್ತಾಗುತ್ತೆ. ಏನು ಮಾಡ್ತಾರೆ, ಅವರು ತಮ್ಮ ಸ್ಕಿಲ್ಲನ್ನು, ತಮ್ಮ ಕೌಶಲ್ಯವನ್ನು ಜೀವನಕ್ಕೋಸ್ಕರ ಬಳಸ್ತಾ ಇದ್ದಾರೆ. ಅದನ್ನು ಮೌಂಟೇನಿ ಪರ್ವತಾರೋಹಿ ಕೌಶಲ್ಯ ಇತ್ತಲ್ಲ, ಅದನ್ನು ಜೀವನಕ್ಕೋಸ್ಕರ, ಜೀವನ ಸಾಗಿಸೋಕ್ಕೋಸ್ಕರ ಬಳಸ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿ ಅವರೇನು ಮಾಡ್ತಾರೆ, ಒಂದು ಕ್ಲಬ್ಬನ್ನು ಸ್ಥಾಪನೆ ಮಾಡ್ತಾರೆ. ದಿಸ್ ವಾಸ್ ದ ಯೂನಿಕ್ ಆರ್ಗನೈಜೇಷನ್. ಅದು ಒಂದು ಏಕಮಾತ್ರ ಆರ್ಗನೈಜೇಷನ್ ಆಗಿತ್ತು. ಆರ್ಗನೈಜೇಷನ್ ಅಂದರೆ ಸಂಘಟನೆ ಆಗಿತ್ತು. ಆಫ್ ಗರ್ಲ್ಸ್ ಆ್ಯಂಡ್ ವುಮೆನ್ ಟು ಹೆಲ್ಪ್ ಅದರ್ ಗರ್ಲ್ಸ್ ಟು ಫೈಂಡ್ ಅಡ್ವೆಂಚರ್. ಅಲ್ಲಿ ಏನು ಮಾಡಿದ್ರು, ವುಮೆನ್ ಮತ್ತು ಗರ್ಲ್ಸ್, ಹೆಣ್ಮಕ್ಳು ಮತ್ತು ಹೆಂಗಸರು. ಹೆಂಗಸರು, ಗರ್ಲ್ಸ್ ಅಂದರೆ ಹುಡುಗಿಯರು. ಇವರು ಏನು ಮಾಡಿದ್ರು, ಟು ಹೆಲ್ಪ್ ಅದರ್ ಗರ್ಲ್ಸ್, ಬೇರೆ ಹುಡುಗಿಯರಿಗೆ, ಬೇರೆ ಹೆಣ್ಣು ಮಕ್ಕಳಿಗೆ ಸಾಹಸವಾಗಿರ್ತಕ್ಕಂಥ ಮೌಂಟೇನಿಯರಿಂಗಲ್ಲಿ ಅಡ್ವೈಸ್ ಮಾಡೋದಕ್ಕೆ, ಹೆಲ್ಪ್ ಮಾಡೋದಕ್ಕೆ ಈ ಒಂದು ಆರ್ಗನೈಜೇಷನ್, ಸಂಘಟನೆಯನ್ನು ಕಟ್ತಾರೆ. ದಿಸ್ ಸ್ಕೀಮ್ ವುಡ್ ಟೇಕ್ ಕೇರ್ ಆಫ್ ದ ಮಾನಿಟರಿ ವರೀಸ್ ಆಫ್ ಟ್ರೈನ್ಡ್ ಗರ್ಲ್ಸ್ ಆ್ಯಂಡ್ ವುಮೆನ್. ಮಾನಿಟರಿ ವರೀಸ್ ಅಂದರೆ ಹಣಕಾಸಿನ, ವಿತ್ತೀಯ, ಹಣಕಾಸು ಏನು ಕಷ್ಟ ಇರ್ತವೆ, ವರೀಸ್ ಇರ್ತಾವಲ್ಲ, ಚಿಂತೆಗಳು ಇರ್ತಾವಲ್ಲ, ಅವನ್ನೇನು ಮಾಡ್ತವೆ, ಅವರು ನೋಡ್ಕೊತಿದ್ರು. ಅವರಿಗೆ ಬಡತನ ಇದ್ದರೆ ಅವರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ರು. ಬಚೇಂದ್ರಿ ಹೂಸ್ ಫ್ಯಾಮಿಲಿ ವಾಸ್ ಅಂಡರ್ ಎಕನಾಮಿಕ್ ಪ್ರೆಷರ್ ಅಂದರೆ ಒತ್ತಡ, ಹಣಕಾಸಿನ ಒತ್ತಡದಲ್ಲಿತ್ತು, ಭಾಳ ಕಷ್ಟದಲ್ಲಿದ್ದರು. ಬಿಕೇಮ್ ಆ್ಯನ್ ಇನ್ಸ್ಟ್ರಕ್ಟರ್. ಅವರೇ ಮಾಡಿದ್ರಲ್ಲಿ ಇನ್ಸ್ಟ್ರಕ್ಟರ್ ಆಗಿ ನೇಮಕೊಳ್ತಾರೆ. ಇನ್ಸ್ಟ್ರಕ್ಟರ್ ಅಂತಂದರೆ ಏನು ಮಾಡ್ತಾರೆ, ಶಿಕ್ಷಕಿಯಾಗಿ, ಬೋಧಕಿಯಾಗಿ ಏನು ಮಾಡ್ತಾಳೆ, ಆ ಒಂದು ಕ್ಲಬ್ಗೆ ಸೇರ್ಕೊತಾಳೆ. ಹಿಯರ್ ಆ್ಯಂಡ್ ರೆಡ್ಯೂಸ್ ದೇರ್ ಫೈನಾನ್ಷಿಯಲ್ ಬರ್ಡನ್ ಅಂದರೆ ಹೊರೆ, ಹಣಕಾಸಿನ ಹೊರೆಯನ್ನು ಏನು ಮಾಡ್ತಾಳೆ, ಆಕೆ ಕಡಿಮೆ ಮಾಡ್ತಾಳೆ. ತಮ್ಮ ಫ್ಯಾಮಿಲಿ ಮೇಲೆ ಇರ್ತಕ್ಕಂಥ ಹಣಕಾಸಿನ ಹೊರೆಯನ್ನು ಕಡಿಮೆ ಮಾಡಿ ಆ ಫ್ಯಾಮಿಲಿಗೆ ಹಣಕಾಸಿನ ಸಹಾಯ ಆಗೋದಕ್ಕೆ ಆಕೆ ಸಾಧ್ಯವನ್ನು ಮಾಡ್ತಾಳೆ. ಯಾರು, ಬಚೇಂದ್ರಿ ಪಾಲ್. ಬಚೇಂದ್ರಿ ವಾಸ್ ಸೆಲೆಕ್ಟೆಡ್ ಫಾರ್ ದ ಇಂಡಿಯನ್ ಎವರೆಸ್ಟ್ ಎಕ್ಸ್ಪಿಡಿಷನ್ ಇನ್ 1984. ಆ ಎಕ್ಸ್ಪಿಡಿಷನ್ ಅಂದರೆ ನಮಗಿಲ್ಲಿ ದಂಡಯಾತ್ರೆ ಅಂತ ಆಗುತ್ತೆ, ಅಂದರೆ ಹತ್ತೋದು. ಅಂದರೆ ಎವರೆಸ್ಟ್ ಎಕ್ಸ್ಪಿಡಿಷನ್ ಅಂದರೆ ಎವರೆಸ್ಟಿಗೆ ದಂಡಯಾತ್ರೆ ಮಾಡ್ತಕ್ಕಂಥದ್ದು, ಹತ್ತೋದಕ್ಕೆ ಹೋಗ್ತಕ್ಕಂಥದ್ದಕ್ಕೆ ಸೆಲೆಕ್ಟೆಡ್ ಮಾಡ್ತಾರೆ. ಯಾರನ್ನು, ಬಚೇಂದ್ರಿ ಪಾಲನ್ನು, ಇನ್ 1984. ದಿಸ್ ವಾಸ್ ದ ಫಸ್ಟ್ ಮಿಕ್ಸ್ಡ್ ಎಕ್ಸ್ಪಿಡಿಷನ್. ಮಿಕ್ಸ್ಡ್ ಅಂದರೆ ಇಲ್ಲಿ ಗಂಡು ಮಕ್ಕಳು ಮತ್ತು ಹೆಣ್ಮಕ್ಳು, ಗರ್ಲ್ಸ್ ಆ್ಯಂಡ್ ಬಾಯ್ಸ್, ವುಮೆನ್ ಆ್ಯಂಡ್ ಮ್ಯಾನ್ ಎಲ್ಲ ಕೂಡ ಇರ್ತಾರೆ. ಆ್ಯಂಡ್ ಇಟ್ಸ್ ಪ್ರೈಮ್ ಏಮ್ ವಾಸ್ ಟು ಪ್ರೊವೈಡ್ ಇಂಡಿಯನ್ ವುಮೆನ್ ದ ಅಪಾರ್ಚುನಿಟಿ ಟು ಫೇಸ್ ದ ಚಾಲೆಂಜ್ ಆಫ್ ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟ್. ಚಾಲೆಂಜ್ ಅಂದರೆ ಸವಾಲು. ಕ್ಲೈಂಬಿಂಗ್ ಮೌಂಟ್ ಎವರೆಸ್ಟನ್ನು ಹತ್ತೋದಕ್ಕೆ ಏನು ಬರ್ತವೆ ಸವಾಲುಗಳು, ಅವುಗಳನ್ನು ಎದುರಿಸೋದಕ್ಕೆ ಏನು ಮಾಡ್ತಾರೆ, ಅವಕಾಶವನ್ನು ಕೊಡ್ತಾರೆ. ಆ ಅವಕಾಶ ಕೊಡೋದಕ್ಕೋಸ್ಕರ ಇವರೇನು ಮಾಡ್ತಾರೆ, ಮಿಕ್ಸ್ಡ್ ಎಕ್ಸ್ಪಿಡಿಷನನ್ನು 1984 ನಡೆಸ್ತಾರೆ. ಟಿಲ್ ದೆನ್ 4 ವುಮೆನ್ ಇನ್ ದ ವರ್ಲ್ಡ್ ಹ್ಯಾಡ್ ಸ್ಕೇಲ್ಡ್ ದ ಪೀಕ್. ಅಲ್ಲಿವರೆಗೂ 4 ಜನ ಹೆಣ್ಮಕ್ಳು ಆಲ್ರೆಡಿ ಒಂದು ಎವರೆಸ್ಟನ್ನು ಏರಿರ್ತಾರೆ. ದ ಟೀಮ್ ಕಂಪ್ರೈಸ್ಡ್ 7 ವುಮೆನ್ ಆ್ಯಂಡ್ 11 ಮ್ಯಾನ್. 7 ವುಮೆನ್ ಇರ್ತಾರೆ, 11 ಮೆನ್ ಇರ್ತಾರೆ. ಆ್ಯಂಡ್ ದಿಸ್ ವಾಸ್ ಬಚೇಂದ್ರಿಸ್ ಫಸ್ಟ್ ರಿಯಲ್ ಎಕ್ಸ್ಪಿಡಿಷನ್. ನಿಜವಾಗಿರ್ತಕ್ಕಂಥ ಒಂದು ದಂಡಯಾತ್ರೆ ಆಗಿರುತ್ತೆ. ಅದ್ರ ಕಡೆ, ಶಿಖರದ ಕಡೆ, ಎವರೆಸ್ಟ್ ತುಟ್ಟತಿದಿ ಏರಬೇಕು ಅನ್ನೋ ಕನಸಿನ ಕಡೆ ಮೊದಲನೇ ಒಂದು ಎಕ್ಸ್ಪಿಡಿಷನ್ ಆಗಿರುತ್ತೆ. ದೇ ಫೇಸ್ಡ್ ಮೆನಿ ಸೆಟ್ ಬ್ಯಾಕ್ಸ್. ಹಲವಾರು ಸೆಟ್ ಬ್ಯಾಕ್ಸನ್ನು ಹೊರಬರ್ತಾರೆ. ನೋಡಿರಿ, ಹಿನ್ನಡೆ, ಸೆಟ್ ಬ್ಯಾಕ್ಸ್ ಅಂದರೆ ಹಿನ್ನಡೆ. ಅವ್ರು ಭಾಳಷ್ಟು ಫೇಸ್ ಮಾಡ್ತಾರೆ ಹಿನ್ನಡೆಗಳನ್ನು ಇಲ್ಲಿ ಮೌಂಟ್ ಎವರೆಸ್ಟನ್ನು ಏರಬೇಕಾದ್ರೆ. ಇನ್ಕ್ಲೂಡಿಂಗ್ ಆ್ಯನ್ ಅವಲಾಂಚ್ ಅಂತಂದರೆ ಹಠಾತ್ ಹಿಮಪಾತ ಆಗುತ್ತಲ್ಲ, ಹಠಾತ್ ಆಗಿ ಬರ್ತಕ್ಕಂಥ ಬಂಡೆಗಳಾಗಿರ್ಬೋದು, ಆಮೇಲೆ ಹಿಮ ಆಗಿರ್ಬೋದು. ಆ್ಯಂಡ್ ನೋಡಿ, ಇಂಜುರೀಸ್ ಏನು ಮಾಡಿದ್ರು, ಹಠಾತ್ ಆಗಿ ಬರ್ತಕ್ಕಂಥ ಬಂಡೆ, ರಾಕ್ಸ್ ಬೀಳ್ತಕ್ಕಂಥದ್ದು, ಹಿಮ ಬೀಳ್ತಕ್ಕಂಥದ್ರಿಂದ ಇಂಜುರೀಸ್, ಗಾಯ ಆಯಿತು. ಎ ಸಡನ್ ಲ್ಯಾಂಡ್ ಸ್ಲೈಡ್ ಅದು ಏನು ಮಾಡ್ತು, ಲ್ಯಾಂಡ್ ಹಂಗೆ ಸ್ಲೈಡ್ ಆಗಿ ಜಾರ್ಕೊಂಡು ಏನು ಮಾಡ್ತು, ಸಡನ್ನಾಗಿ ಏನು ಮಾಡ್ತು, ಕುಸಿದು ಬೀಳ್ತಾ ಇತ್ತು ಇವ್ರ ಮೇಲೆ. ಇಂಜ್ಯೂರ್ಡ್ ದ ಮೆಂಬರ್ಸ್ ಆಫ್ ಅವರ್ ಟೀಮ್. ತಮ್ಮ ಟೀಮಲ್ಲಿರ್ತಕ್ಕಂಥ ಮೆಂಬರ್ಗಳಿಗೆ ಇಂಜೂರ್ ಮಾಡ್ತು, ಗಾಯವನ್ನು ಮಾಡ್ತು. ಆ ಭೂಮಿ ಏನು ಮಾಡ್ತು, ಅಗಲೆಲ್ಲ ಕುಸಿದು ಬೀಳ್ತಾ ಇತ್ತು. ಅದರದ್ದು ಆ ಒಂದು ಹಿಮಚ್ಛಾಯ ಇರ್ತಕ್ಕಂಥ ಭೂಮಿ. ಹೌಎವರ್
Bachendri Pal continued her climb to reach the peak on May 23rd, 1984. May 23rd, 1984 ರೀಚ್ ಮಾಡ್ತಾಳೆ. ಬಚೇಂದ್ರಿ ಕಾನ್ಕರ್ಡ್, ಜಯಿಸೋದು. ಕಾನ್ಕರ್ಡ್ ಅಂದ್ರೇನು? ಜಯಿಸೋದು. ದ ಸಮಿಟ್ ಆಫ್ ಸಾಗರಮಾತಾ. ಸಾಗರಮಾತಾ ಅಂದರೆ ಮೌಂಟ್ ಎವರೆಸ್ಟ್. ಸಾಗರಮಾತಾ ಅಂತೇಳಿ ನೇಪಾಳಿಯವರು ಕರೀತಾರೆ. ನೇಪಾಳಿ ನೇಮ್ ಫಾರ್ ದ ಹೈಯೆಸ್ಟ್ ಪೀಕ್ ಇನ್ ದ ವರ್ಲ್ಡ್. ನೇಪಾಳದವರು ಅದಕ್ಕೆ ಸಾಗರಮಾತಾ ಅಂತ ಕರೀತಾರೆ ಮೌಂಟ್ ಎವರೆಸ್ಟ್ಗೆ. ಎಷ್ಟು ಗಂಟೆಗೆ? ಅಟ್ 1:07 PM, 1:07 May 23rd, 1984 ಅವರು ಆ ಒಂದು ಮೌಂಟ್ ಎವರೆಸ್ಟನ್ನು ಬಚೇಂದ್ರಿ ಪಾಲ್ ಅವರು ಏರ್ತವ್ರೆ. ಇಟ್ ವಾಸ್ ಡಿಫಿಕಲ್ಟ್ ಕ್ಲೈಂಬ್ ಓವರ್ 29,028 feet. ಎಷ್ಟು? 29,028 ಅಡಿಗಳು ಅಥವಾ 8,848 ಮೀಟರ್. ಹರ್ ಡ್ರೀಮ್ ಹ್ಯಾಡ್ ಕಮ್ ಟ್ರೂ. ಅವಳ ಕನಸು ಏನಾಗಿತ್ತು? ಈಗ ನಿಜ ಆಯಿತು. ಅಟ್ ದಿಸ್ ಮೂಮೆಂಟ್ ಆಫ್ ಜಾಯ್, ಈ ಒಂದು ಖುಷಿಯಲ್ಲಿ, ಸಂತೋಷದಲ್ಲಿ, ಬಚೇಂದ್ರಿ ಪಾಲ್ ರೈಟ್ಸ್, ಬಚೇಂದ್ರಿ ಪಾಲ್ ಬರೀತಾರೆ, ಏನಂತಾರೆ? ಮೈ ಥಾಟ್ಸ್ ವೆನ್ ಟು ಮೈ ಫಾದರ್ ಆ್ಯಂಡ್ ಮದರ್. ನನ್ನ ಎಲ್ಲ ಯೋಚನೆಗಳು, ನನ್ನ ಎಲ್ಲ ಆಲೋಚನೆಗಳು, ನನ್ನ ಎಲ್ಲ ವಿಚಾರಗಳು, ನನ್ನೆಲ್ಲ ಮಾತುಗಳು, ನನ್ನೆಲ್ಲ ಸಾಧನೆಗೆ ಏನಾಗುತ್ತೆ? ಸ್ಫೂರ್ತಿಯ ಮಾತುಗಳು ಯಾರು ಬರುತ್ತೆ? ಫಾದರ್ ಆ್ಯಂಡ್ ಮದರ್. ಹೂ ಟಾಟ್ ಅಸ್ ದ ವ್ಯಾಲ್ಯೂ ಆಫ್ ಸ್ಟ್ರಗಲ್. ವ್ಯಾಲ್ಯೂ ಅಂದರೆ ಮೌಲ್ಯ. ಸ್ಟ್ರಗಲ್ಲು ಅಂದರೆ ಹೋರಾಟದ ಮೌಲ್ಯವನ್ನು ನಮಗೆ ಹೇಳಿಕೊಟ್ರು. ಆ ಒಂದು ನನ್ನ ಒಂದು ಸಕ್ಸಸ್ ಇದೆಯಲ್ಲ, ಯಶಸ್ಸಿದೆಯಲ್ಲ, ಅದು ಯಾರಿಗೆ ಸೇರುತ್ತೆ? ಫಾದರ್ ಆ್ಯಂಡ್ ಮದರ್. ಆ್ಯಂಡ್ ದ ವ್ಯಾಲ್ಯೂ ಆಫ್ ಎಫರ್ಟ್ಸ್. ಎಫರ್ಟ್ಸ್ ಅಂದರೆ ಪ್ರಯತ್ನಗಳ ಬೆಲೆಯನ್ನು ಹೇಳ್ಕೊಟ್ರು. ಆಮೇಲೆ ಹೋರಾಟದ ಬೆಲೆಯ ಮೌಲ್ಯವನ್ನು ತಿಳಿಸ್ಕೊಟ್ರು. ಹಾಗಾಗಿ ಇವತ್ತು ನಾನು ಮೌಂಟ್ ಎವರೆಸ್ಟ್ ಇರೋದಕ್ಕೆ ಸಾಧ್ಯ ಆಯ್ತು ಅಂತೇಳಿ ಆ ಒಂದು ಥ್ಯಾಂಕ್ಸನ್ನು, ತನ್ನ ಒಂದು ಸಾಧನೆಯನ್ನು ತಂದೆ ತಾಯಿಗಳಿಗೆ ಅವ್ರಿಗೆ ಸಮರ್ಪಿಸ್ತಾಳೆ. ಬಚೇಂದ್ರೀಸ್ ಮೌಂಟೇನಿಯರಿಂಗ್ ಎಕ್ಸಲೆನ್ಸ್, ಶ್ರೇಷ್ಠತೆ, ಹಿರಿಮೆ ಇದೆಯಲ್ಲ, ಹ್ಯಾಸ್ ಬೀನ್ ಆನರ್ಡ್. ಆನರ್ಡ್ ಅಂದರೆ ಗೌರವಿಸಲ್ಪಡುತ್ತೆ. ಯಾರಿಂದ? ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ವಿತ್ ದ ಕಂಟ್ರೀಸ್ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ಇತ್ತಲ್ಲ ಒಂದು, ಅದು ಅರ್ಜುನ್ ಅವಾರ್ಡ್. ಅರ್ಜುನ್ ಅವಾರ್ಡನ್ನು ಇವರಿಗೆ ಕೊಡ್ತಾರೆ. ದ ಹೈಲಿ ಕವೆಟೆಡ್ ಪದ್ಮಶ್ರೀ ಅವಾರ್ಡನ್ನು ಕೊಡ್ತಾರೆ. ಆ್ಯಸ್ ವೆಲ್ ಆಸ್ ದ ನ್ಯಾಷನಲ್ ಅಡ್ವೆಂಚರ್ ಅವಾರ್ಡನ್ನು ಕೂಡ ಕೊಡ್ತಾರೆ. ಅಮಾಂಗ್ ದ ಅದರ್ ಅವಾರ್ಡ್, ಇನ್ನೂ ಕೆಲವೊಂದು ಅವಾರ್ಡ್, ಮುಖ್ಯವಾಗಿರ್ತಕ್ಕಂಥ ಅವಾರ್ಡ್ಸ್ ಯಾವುವು ಅಂತಂದರೆ, ಬಚೇಂದ್ರಿ ವಾಸ್ ಅವಾರ್ಡೆಡ್ ದ ಯಶ್ ಭಾರತಿ ಅವಾರ್ಡ್ ಬೈ ದ ಗೌರ್ಮೆಂಟ್ ಆಫ್ ಉತ್ತರ ಪ್ರದೇಶ. ಉತ್ತರ ಪ್ರದೇಶ ಗೌರ್ಮೆಂಟ್ ಆಕೆಗೆ ಯಶ್ ಭಾರತಿ ಅಂತಕ್ಕಂಥ ಒಂದು ಅವಾರ್ಡನ್ನು ಕೊಡುತ್ತೆ. ನೆಕ್ಸ್ಟು ಗೋಲ್ಡ್ ಮೆಡಲ್ ಬೈ ದ ಇಂಡಿಯನ್ ಮೌಂಟೇನಿಯರಿಂಗ್ ಫೌಂಡೇಶನ್. ಇಂಡಿಯನ್ ಮೌಂಟೇನಿಯರಿಂಗ್ ಫೌಂಡೇಶನ್ ಇದೆಯಲ್ಲ, ಆ ಸಂಘಟನೆಯವರು ಗೋಲ್ಡ್ ಮೆಡಲ್ನ, ಬಂಗಾರದ ಪದಕವನ್ನು ಕೊಡ್ತಾರೆ. ಆ್ಯಸ್ ವೆಲ್ ಆ್ಯಸ್ ಮತ್ತೊಂದು ಕೂಡ ಬರುತ್ತೆ, ಆ್ಯನ್ ಅವಾರ್ಡ್ ಫ್ರಮ್ ದ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್. ಒಂದು ಉತ್ತರ ಪ್ರದೇಶ್ ಸ್ಟೇಟಿನಲ್ಲಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್, ಶಿಕ್ಷಣ ಸಂಸ್ಥೆಯಿಂದ ಕೂಡ ಬಂದು ಅವಾರ್ಡನ್ನು ಕೊಡ್ತಾರೆ. ಆ್ಯಂಡ್ ದ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಬೈ ಕೋಲ್ಕತ್ತಾ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಅಸೋಸಿಯೇಷನ್. ಕೋಲ್ಕತ್ತಾ ಸ್ಪೋರ್ಟ್ಸ್ ಜರ್ನಲಿಸ್ಟ್, ಅಲ್ಲಿರೋದೆಲ್ಲ ಕ್ರೀಡಾ ಒಂದು ಅಸೋಸಿಯೇಷನ್ ಇದೆಯಲ್ಲ ಕೋಲ್ಕತ್ತಾರು, ಅವರು ಕೂಡ ಲೈಫ್ ಟೈಮ್ ಅಚೀವ್ಮೆಂಟಿಗೆ ಒಂದು ಪ್ರಶಸ್ತಿಯನ್ನು ಕೂಡ ಕೊಡ್ತಾರೆ. ಲೈಫ್ ಟೈಮ್ ಜೀವನ ಪರ್ಯಂತ ಮಾಡಿರ್ತಕ್ಕಂಥ ಸಾಧನೆಗೋಸ್ಕರ ಅವರಿಗೆ ಒಂದು ಅವಾರ್ಡನ್ನು ಕೋಲ್ಕತ್ತಾರು ಕೊಡ್ತಾರೆ. ಬಚೇಂದ್ರಿ ಪಾಲ್ ಹ್ಯಾಸ್ ಪುಟ್ ಟುಗೆದರ್ ಆಲ್ ಹರ್ ಎಲ್ಲ ಎಕ್ಸ್ಪೀರಿಯನ್ಸನ್ನು, ಅನುಭವಗಳನ್ನು ಆಫ್ ಮೌಂಟೇನಿಯರಿಂಗ್ ಇನ್ ಹರ್ ಆಟೋಬಯೋಗ್ರಫಿಯಲ್ಲಿ ಅವ್ರು ಏನು ಮಾಡಿದ್ದಾರೆ? ಎಲ್ಲ ಎಕ್ಸ್ಪೀರಿಯನ್ಸಸ್ ಏನು ಮಾಡಿದ್ದಾರೆ? ಅಲ್ಲಿ ಬರೆದಿದ್ದಾರೆ. ಯಾವುದಾದ್ರು ಹೆಸರು? ಎವರೆಸ್ಟ್ ಮೈ ಜರ್ನಿ ಟು ದ ಟಾಪ್ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಆಟೋಬಯೋಗ್ರಫಿಯನ್ನು ಬರೆದಿದ್ದಾರೆ. ಆ ಆಟೋಬಯೋಗ್ರಫಿಯಲ್ಲಿ ಎಲ್ಲ ಅನುಭವಗಳನ್ನು ಹಂಚ್ಕೊಂಡಿದ್ದಾರೆ. ಶಿ ಈಸ್ ಪ್ರೆಸೆಂಟ್ಲಿ ಎಂಪ್ಲಾಯ್ಡ್ ಆ್ಯಸ್ ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್. ಈಗಲೂ ಕೂಡ ಅಂದರೆ ಕೆಲಸ ಮಾಡ್ತಾರೆ, ಉದ್ಯೋಗಿಯಾಗಿ ಕೆಲಸ ಮಾಡ್ತಾರೆ. ಇಲ್ಲಿ ಡೆಪ್ಯೂಟಿ ಡಿವಿಷನಲ್ ಮ್ಯಾನೇಜರ್ ಆಗಿ ಇಲ್ಲಿ ಅಡ್ವೆಂಚರ್ ಪ್ರೋಗ್ರಾಮ್ಸಲ್ಲಿ ಕೆಲಸ ಮಾಡ್ತಾರೆ. ಆಮೇಲೆ ಟಾಟಾ ಸ್ಟೀಲ್ ಅಡ್ವೆಂಚರ್ ಫೌಂಡೇಶನಲ್ಲಿ ಇವರೇನು ಮಾಡಿದ್ದಾರೆ? ಆ ಕೆಲಸವನ್ನು ಮಾಡ್ತಿದ್ದಾರೆ. ಹರ್ ಲೈಫ್ ಶೋಸ್ ಹೌ ಹಾರ್ಡ್ ವರ್ಕ್ ಆ್ಯಂಡ್ ದ ವಿಲ್ ಟು ಸಕ್ಸೀಡ್ ಕ್ಯಾನ್ ರೈಸ್ ಒನ್ ಟು ಗ್ರೇಟರ್ ಹೈಟ್ಸ್. ಹಾರ್ಡ್ ವರ್ಕ್ ಆ್ಯಂಡ್ ವಿಲ್ ಟು ಸಕ್ಸೀಡ್ ಅಂದರೆ ಯಶಸ್ಸಿಗೆ ನಮಗೆ ಇರ್ತಕ್ಕಂಥ ಒಂದು ಇಚ್ಛಾಶಕ್ತಿ, ಮತ್ತು ಹಾರ್ಡ್ ವರ್ಕ್, ಕಷ್ಟಪಟ್ಟು ದುಡಿತಕ್ಕಂಥ ಒಂದು ಮನಸ್ಸು, ಅಂದರೆ ಕಷ್ಟಪಟ್ಟು ದುಡಿತಕ್ಕಂಥಾಗಿರ್ಬೋದು, ಕಷ್ಟಪಟ್ಟು ಓದ್ತಕ್ಕಂಥಾಗಿರ್ಬೋದು. ಹಾರ್ಡ್ ವರ್ಕ್ ಇದೆಯಲ್ಲ, ನಮ್ಮನ್ನು ಗ್ರೇಟರ್ ಹೈಟ್ಸ್, ಉನ್ನತ ಸ್ಥಾನಕ್ಕೆ, ಉನ್ನತ ಎತ್ತರಕ್ಕೆ ಆಮೇಲೆ ಮಾಡುತ್ತೆ. ಜೀವನದ ನಮ್ಮಲ್ಲಿ ಒಂದು ಸಾಧನೆ ಮಾಡ್ತೀವಿ ಅಂತಂದರೆ ಇವೆಲ್ಲವೂ ಹಾರ್ಡ್ ವರ್ಕು ಮತ್ತು ವಿಲ್ ಟು ಸಕ್ಸೀಡ್ ಬೇಕು ನಮಗೆ. ಇತ್ತು ಅಂದರೆ ಉನ್ನತವಾಗಿರ್ತಕ್ಕಂಥ ಎತ್ತರಕ್ಕೆ ಏರ್ಬೋದು ಜೀವನದಲ್ಲಿ ಅಂತೇಳಿ ಈ ಬಚೇಂದ್ರಿ ಪಾಲ್ ಅವರ ಒಂದು ನಮಗೆ ಲೆಸನ್ ನಮಗೆ ಇಲ್ಲಿ ತಿಳಿಸ್ಕೊಡುತ್ತೆ. ಇದಿಷ್ಟು
ಜರ್ನಿ ಟು ದ ಟಾಪ್ ಈ ಲೆಸನ್ನಿನ ಇರ್ತಕ್ಕಂಥ ಬಚೇಂದ್ರಿ ಪಾಲ್ ಅವರ ಬಗ್ಗೆ ಇರ್ತಕ್ಕಂಥ ಒಂದು ಪಾಠದ ಒಂದು ವಿವರಣೆ. ಧನ್ಯವಾದಗಳು.